ನದಿ ದಾಟಲು ತೆಪ್ಪ ಇರಬೇಕು, ಸಂಸಾರ ಸಾಗಿಸಲು ತೆಪ್ಪಗಿರಬೇಕು ಅಂತ. ಕನ್ನಡ ಪುಸ್ತಕಗಳನ್ನು ಓದೋರು ಇಲ್ಲ ಅಂತ ಹೇಳ್ತಿರುವಾಗಲೇ ಕನ್ನಡ ಪಬ್ಲಿಷರ್ಸ್ ಮಾತ್ರ ನಿರಂತರವಾಗಿ ಕನ್ನಡ ಸೇವೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರನ್ನು ಮತ್ತೊಮ್ಮೆ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಈ ಕೆಲವು ದಿವಸಗಳ ಹಿಂದೆ, ಸುಮಾರು 1 ತಿಂಗಳ ಹಿಂದೆ, ದೊಡ್ಡೇಗೌಡರು ಫೋನ್ ಮಾಡಿ ಈ ಥರ ಒಂದು ಪುಸ್ತಕ 15 ಪುಸ್ತಕಗಳನ್ನು ಬಿಡುಗಡೆ ಮಾಡಬೇಕು ಅಂತಂದಾಗ ನನಗೆ ಮೊದಲು ಅನಿಸಿದ್ದು ಕನ್ನಡದ ಒಂದು ಗಾದೆ, ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ ಅಂತ ಅಲ್ವ. ನನಗೂ ಈ ಕಾದಂಬರಿ ಲೋಕಕ್ಕೂ ಏನು ಸಂಬಂಧ, ನಾನು ಯಾಕೆ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ. ಯಾಕಂದರೆ ಇಲ್ಲಿರುವ ಅಷ್ಟೂ ಜನ ಘಟಾನುಘಟಿಗಳು. ದುಂಡಿರಾಜ್ ಅವರು 100 ಕಾದಂಬರಿಗಳ ಮೇಲೆ ಬರೆದಿದ್ದಾರೆ, ಜೋಗಿಯವರು 100 ಕಾದಂಬರಿಗಳ ಮೇಲೆ ಬರೆದಿದ್ದಾರೆ, ಡಾಕ್ಟರ್ ಗುರುಪ್ರಸಾದ್ ಅವ್ರದ್ದು 100 ದಾಟಿದೆ, ಜಯಪ್ರಕಾಶ್ ಅವ್ರದ್ದು 15 ಆಗಿದೆ. ಹಂಗಿರುವಾಗ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಅದು ಮೊದಲೇ ಹೆದರಿಕೆ. ಆದರೆ ಎರಡನೇ ಹೆದರಿಕೆ 15 ಪುಸ್ತಕಗಳನ್ನು ಕುರಿತು ಬಿಡುಗಡೆ ಮಾಡಬೇಕು ಅಂತ. 15 ಪುಸ್ತಕಗಳನ್ನು ನಾನು ಹೇಳಿದೆ, ಓದೋದಂತೂ ಕಷ್ಟ, ಈಗಾಗಲೇ ವಯಸ್ಸಾಗಿರೋದನ್ನ ಹೆಚ್ಚು ಓದೋಕ್ಕಾಗೋದಿಲ್ಲ. ಎರಡನೇದಾಗಿ ಮೊದಲನೇ ಕಂತಿನಲ್ಲಿ ದೊಡ್ಡೇಗೌಡರು 7 ಪುಸ್ತಕ ಕಳಿಸಿದ್ರು. ಇಷ್ಟು ಹೇಳಿದ್ರೆ ಸಾಕೇನಂತದ್ದು. 3 ದಿವಸ ಹಿಂದೆ 7 ಕಳಿಸಿ ಇದ್ರ ಬಗ್ಗೆನೂ ಮಾತಾಡಿ ಅಂದರು. ನಾನು ಜಗ್ಗಿ ಫೋನ್ ಮಾಡಿದೆ, ಹೇಳಿದೆ ನಾನು ಖಂಡಿತ ಮಾತಾಡೋದಿಲ್ಲ ಪುಸ್ತಕದ ಬಗ್ಗೆ, ಏನು ಮಾತಾಡ್ಬೇಕು ಹೇಳಿ ಅಂತ. ಅವ್ರು ಹೇಳಿದ್ರು ಇಲ್ಲ, ಒಟ್ಟಾರೆ ಏನೋ ಈ ಅವರ ಮನೋಧರ್ಮದ ಕುರಿತು ಮಾತಾಡಿದ್ರೆ ಸಾಕು ಅಂತ. ಅದು ಪ್ರಾಯಶಃ ನನಗೆ ಕಷ್ಟದ ವಿಷಯ. ಪುಸ್ತಕಗಳ ಬಗ್ಗೆ ಹಾಗೆ ಕಣ್ಣೋಡಿಸ್ತಾ ಇದ್ದೆ. ಯಾವ ಪುಸ್ತಕನೂ ಪೂರ್ಣವಾಗಿ ಓದಿಲ್ಲ, ಆದರೆ ಕೆಲವು ಲೇಖನಗಳನ್ನು ಓದ್ತಾ ಇದ್ದಾಗ ಅನ್ನಿಸ್ತಾ ಇತ್ತು, ಎಲ್ಲ ಪುಸ್ತಕಗಳನ್ನು ಓದುವ ಸಮಯ ಕಾಲಾವಕಾಶವೂ ಇರಲಿಲ್ಲ, ಪುಸ್ತಕವನ್ನು ಓದಲಿಕ್ಕೂ ಆಗಲಿಲ್ಲ. ಆದರೆ ಯಾವ ಒಂದು ಕೃತಿಯನ್ನು ಪೂರ್ಣವಾಗಿ ಓದೋಕ್ಕಾಗಲಿಲ್ಲ. ಯಾಕಂತಂದರೆ ಮೊನ್ನೆ ಅಷ್ಟೇ ಬಂದಿದ್ದು, 4 ದಿವಸಗಳ ಹಿಂದೆ. ಕೆಲವು ಈ ಅನ್ನ ಬೆಂದಿದೆಯೋ ಎಲ್ಲ ನೋಡೋದಕ್ಕೆ ಒಂದು ಕಾಳ ಇದು ಮಾಡಿ ಹೇಳ್ತಾರಲ್ಲ, ಆ ಥರದಲ್ಲಿ ಕೆಲವು ಇದನ್ನು ನೋಡಿದಾಗ ಇಡೀ ಪುಸ್ತಕಗಳ ಬಗ್ಗೆ ಒಂದು ಅಭಿಪ್ರಾಯ ಬಂತು. 2-3 ಕಾರಣಗಳಿಗೆ ಬಹಳ ಮಹತ್ವ ಅಂತ ಅನ್ನಿಸ್ತು. ಒಂದು ನೋಡಿ, 2 ಪುಸ್ತಕದ ಒಂದು ಉದಾಹರಣೆ ಕೊಡ್ತೇನೆ. ಒಂದು ನಮ್ಮ ಜಯಪ್ರಕಾಶ್ ಅವರ ಪುಸ್ತಕ. ಸಾಮಾನ್ಯ ವಿಷಯ ಹೇಳಿದರೆ ಇದು ಆಕರ್ಷಕವಾಗಿ ಹೇಳಬಹುದೇ ಅಂತ ಅನುಮಾನ ಬರುತ್ತೆ, ವ್ಯಕ್ತಿತ್ವ ಬೆಳವಣಿಗೆ. ಆದರೆ ಅದನ್ನು ಅವರು ಬಹಳ ಆಕರ್ಷಕವಾಗಿ ಬರಿತಾ ಹೋಗಿದ್ದಾರೆ. ಹಾಗೆ ಕ್ರೈಮ್ ಡೈರಿ ಅಂದ ತಕ್ಷಣ ನಮಗೆ ಬರೋದು ನೆನಪಾಗೋದು ಈ ಸೀರಿಯಲ್ಗಳಲ್ಲಿ, ಇದರಲ್ಲಿ ಟೆಲಿವಿಷನಲ್ಲಿ ಬರುತ್ತಲ್ಲ ಕ್ರೈಮ್ ಡೈರಿ, ಬಹಳ ರೋಚಕವಾಗಿ ನಾವು ಹೋಗುವ ಕೊಲೆ ಮಾಡಿ ಬಂದ್ಬಿಡೋಣ ಅನ್ನೋ ಅಷ್ಟು ರೋಚಕವಾಗಿ ಹೇಳ್ತಾ ಇರ್ತಾರಲ್ಲ. ಅದು ಇಷ್ಟು ಚೆನ್ನಾಗಿರುತ್ತಾ, ಇಷ್ಟು ರೋಚಕವಾಗಿರುತ್ತಾ, ಹಾಗಾದರೆ ಮಾಡೋಣ ಅಂತ. ಆದರೆ ಗುರುಪ್ರಸಾದ್ ಅವರ ಶೈಲಿಯಲ್ಲಿ ಯಾವುದೇ ಒಂದು ರೀತಿಯ ಉದ್ವಿಗ್ನತೆ ಇಲ್ಲ, ಬಹಳ ನಿರ್ಲಿಪ್ತವಾಗಿ ಏನು ನಡೆದಿದೆ ಅದನ್ನು ಹೇಳ್ತಾ ನಮಗೆ ಕ್ರೈಮ್ ಹಿಂದಿನ ಕ್ರೌರ್ಯ ಅರ್ಥ ಆಗುವಾಗ ಮಾಡ್ತಾ ಹೋಗ್ತಾರೆ. ಸೊ ಇವೆರಡು ಯಾತಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದರೆ, ಒಬ್ಬರು ರೋಚಕವಾಗಬಹುದಾಗಿದ್ದನ್ನು ಬಹಳ ನೇರವಾಗಿ ಯಾವುದೇ ರೋಚಕತೆ ಇಲ್ಲದೆ ಹೇಳ್ತಾರೆ, ಇನ್ನೊಬ್ಬರು ಬಹಳ ಏನಂತ ಹೇಳ್ತಾರೆ, ಇದಿಲ್ಲದೆ ಇರುವಾಗ ಸ್ವಾರಸ್ಯಕರವಾಗಿ ಇಲ್ಲದೇ ಇರಬಹುದಾದ ವಿಷಯವನ್ನು ಭಾಳ ಸ್ವಾರಸ್ಯಕರವಾಗಿ ಹೇಳ್ತಾ ಇದ್ದಾರೆ. ಇವೆರಡು ಬಹಳ ಇದು. ದುಂಡಿರಾಜ್ದಂತೂ ಹೇಳೋ ಅಗತ್ಯನೇ ಇಲ್ಲ, ಅವ್ರ ಹೆಸರು ಹೇಳ್ತಿದ್ದಾಗೆ ಎಲ್ಲ ನೀವು ಚಪ್ಪಾಳೆ ತಟ್ಟಿದ್ರೆ ನಿಮಗೆಲ್ಲ ಗೊತ್ತಿದೆ ಅವರು ಎಷ್ಟು ಒಳ್ಳೆಯ ಅಣಕು ಇದು ಚುಟುಕಗಳನ್ನು ಬರೀತಾರೆ, ಎಷ್ಟು ಚೆನ್ನಾಗಿ ಅವರ ಪದ್ಯಗಳು ಇರುತ್ತೆ ಅಂತ ಹೇಳಿ ಅಂತ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಬಹಳ ಆಕರ್ಷಕ ಅಂತ ಅನ್ನಿಸ್ತು ನನಗೆ ಇಡೀ 4 ಇದು. ಇನ್ನೊಂದು ಬಹಳ ಮುಖ್ಯ ಅನಿಸಿದ್ದು, ಕನ್ನಡದಲ್ಲಿ ಅಂತಲ್ಲ ಎಲ್ಲ ಇದರಲ್ಲೂ ಬಹುಶಃ ಸೃಜನಶೀಲ ಸಾಹಿತ್ಯಕ್ಕೆ ಕೊಟ್ಟಷ್ಟು ಮನ್ನಣೆಯನ್ನು ನಾವು ಈ ರೀತಿಯ ವೈಚಾರಿಕ ಲೇಖನಗಳಿಗೆ ಅಥವಾ ಇದಕ್ಕೆ ಕೊಡ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕನ್ನಡದ ಇತ್ತೀಚಿನ ದಿನಗಳಲ್ಲಿ ತುಂಬ ವೈಚಾರಿಕ ಲೇಖನಗಳಿಗೆ ಮತ್ತು ಪುಸ್ತಕಗಳಿಗೆ ಬಹಳ ಮಹತ್ವ ಕೊಡ್ತಾ ಇದ್ದಾರೆ. ಅದನ್ನು ಕೊಡೋದಷ್ಟೇ ಅಲ್ಲ, ಅದನ್ನು ಗಂಭೀರವಾಗಿ ತಗೊಂಡು ಅದನ್ನು ವಿಮರ್ಶಾತ್ಮಕವಾಗಿ ಬರಿತಾ ಹೋಗ್ತಾ ಇದ್ದಾರೆ, ವಿಮರ್ಶೆಗಳು ಬರ್ತಾ ಹೋಗ್ತಾ ಇವೆ. ಅದು ಒಂದು ಬಹಳ ಸ್ವಾರಸ್ಯಕರವಾದ ವಿಷಯ ಅಂತ ಅನ್ನಿಸ್ತು. 4ನೇವರಾಗಿ ನನಗೆ MK ಅವ್ರ ಮಗ ಮಂಜುನಾಥ್ ಅವರ ಇಲ್ಲಿ ಉಪಸ್ಥಿತಿ ಇದೆ. ಅವರು MK ಅವರು ತೀರ್ಥಹಳ್ಳಿಯವರು, ನಾನು ತೀರ್ಥಹಳ್ಳಿಯವನೇ.
ಹಾಗಾಗಿ ನನ್ನ ಬಾಲ್ಯದಿಂದಲೂ ಎಂ ಕೆ ಇಂದ್ರವ್ರ ಬಗ್ಗೆ ಒಂದು ವಿಶೇಷವಾದ ಗೌರವ ಮತ್ತು ಇದಿತ್ತು. ಅದಲ್ಲದೆ ಅವರು ನಮ್ಮ ಕುಟುಂಬಕ್ಕೆ ಸ್ವಲ್ಪ ಹತ್ತಿರದವರು ಕೂಡ. ಯಾಕಂತಂದರೆ ನಮ್ಮ ಅಜ್ಜ ಅಲ್ಲಿಯ ಹೆಡ್ ಮಾಸ್ಟರ್ ಆಗಿದ್ದಾಗ ಎಂ ಕೆ ಇಂದ್ರವರು ಅಲ್ಲಿಯ ವಿದ್ಯಾರ್ಥಿನಿ ಆಗಿದ್ದರಂತೆ. ಅದನ್ನು ಯಾವಾಗಲೂ ಅವ್ರು ಹೇಳ್ತಾಯಿದ್ರು. ಆನಂತರ ಅವರ ಕೃತಿಗಳನ್ನು ನಾವು ಓದಿಯೂ ಬೆಳೆದವರು. ಈ ಸೀರೀಸಲ್ಲಿ ಇಲ್ಲದೇ ಇರೋ ಒಂದು ಪುಸ್ತಕ ನಮಗೆಲ್ಲ ಭಾಳ ಆಕರ್ಷಕವಾಗಿತ್ತು, ಅದು ತುಂಗಭದ್ರ. ಅದಿಲ್ಲ ಈ ಸೀರೀಸಲ್ಲಿ ಅಲ್ಲ. ತುಂಗಭದ್ರ ಮೊದಲನೇ ಕಾದಂಬರಿ. ಅದು ಪ್ರಕಟವಾಗಿದ್ದೇ, ಅದು ಬಂದದ್ದೇ ಭಾಳ ರೋಚಕ. ಅದರ ಒಂದು ಧಾರಾವಾಹಿ ಅಲ್ಲ, ಒಂದು ಇದಾಗಿ ಕಳಿಸಿದ್ರಂತೆ ಮನೋಹರ್ ಗ್ರಂಥಮಾಲೆಗೆ. ಅದರ ಹಸ್ತಪ್ರತಿ ಕಳೆದು ಹೋಗಿ ಮತ್ತೆ ಅವರು ಪುನಃ ಬರಿ ಅಂತಂದ್ರೆ ನೆನಪಿನಿಂದ ಬರೆದುಕೊಟ್ಟಂಥ ಕಾದಂಬರಿ ಅದು. ಎಂ ಕೆ ಇಂದ್ರವರು ನೆನಪಿನಿಂದ ಬರೆದುಕೊಟ್ಟಂಥ ಕಾದಂಬರಿ ನನಗೆ ಓದಿದಾಗ ಬಹಳ ಮನಸ್ಸಿಗೆ ಬಹಳವಾಗಿ ಕಾಡಿದ ಒಂದು ಕಾದಂಬರಿ ಅದು. ಯಾಕೆಂತಂದರೆ ನಾನು ಅದೇ ಊರಿನವನಾದ್ರಿಂದ ಅದರ ಅನೇಕ ಅಂಶಗಳು ನನಗೆ ಬಹಳ ಪರಿಣಾಮ ಬೀರಿತ್ತು. ಆ ಕಾರಣಕ್ಕಾಗಿ ಅದು ನನಗೆ ಕಾಡಿತ್ತು. ಇವತ್ತು ಜಾಗತಿಕ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಎಲ್ಲರ ಗಮನವನ್ನು ಸೆಳೆದಿದೆ. ಅದಕ್ಕೆ ಬಾನು ಮುಷ್ತಾಕ್ ಅವರ ಪುಸ್ತಕ, ದೀಪಾ ಬಾಸ್ತಿಯವರ ಅನುವಾದ ಕಾರಣ. ನಾನು ನನ್ನ ವೃತ್ತಿ ಸಂಬಂಧ ಬೇರೆ ಬೇರೆ ಭಾಷೆಯ ಕಥೆಗಳನ್ನು ಓದ್ತಾ ಇದ್ದಾಗ ನನಗೆ ಅನ್ನಿಸ್ತಾ ಇತ್ತು, ಈ ಕಥೆಗಳಿಗಿಂತ ನಾನು ಕನ್ನಡದಲ್ಲಿ ಓದಿದ ಕಥೆಗಳು ಎಷ್ಟೋ ಉತ್ತಮ ಮಟ್ಟದ್ದಲ್ವಾ ಅಂತೇಳಿ. ಆದರೆ ಆ ಕಥೆಗಳಿಗೆ, ಆ ಕಾದಂಬರಿಗೆ ಸಿಕ್ಕ ಮನ್ನಣೆ ಈ ಕಾದಂಬರಿಗಳಿಗೆ ಯಾಕೆ ಸಿಕ್ಕಿಲ್ಲ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ, ನಮಗೆ ಸೂಕ್ತವಾದ ಅನುವಾದ ಸಿಗ್ತಾ ಇರೋದು. ಮರಳಿ ಮಣ್ಣಿಗೆ ಅಂತ ಒಂದು ಕಾದಂಬರಿಯನ್ನು 600-700 ಪುಟದ ಕಾದಂಬರಿಯೊಂದನ್ನು ಅದು ಇಂಗ್ಲೀಷಿಗೆ 150 ಪುಟಗಳ ಕಾದಂಬರಿಯಾಗಿ ಇಳಿಸಿದಾಗ ಆ ಕಾದಂಬರಿ ಯಾವ ಸೊಗಡು ನೀವು ಆ ಇಂಗ್ಲೀಷ್ನಲ್ಲಿ ಓದೋದಿಲ್ಲ. ಹಾಗಿರುವಾಗ ಕನ್ನಡದ ಸೊಗಡನ್ನು ಹಿಡಿದಿದ್ದಷ್ಟೇ ಅಲ್ಲದೆ ಇಂಗ್ಲೀಷಿಗೆ ಕನ್ನಡವನ್ನು ಸೇರಿಸಿ ಇಂಗ್ಲೀಷನ್ನು ಸಮೃದ್ಧ ಮಾಡಿರುವ ಒಂದು ಹೊಸ ರೀತಿಯ ಅನುವಾದ ಬಂದಿದೆಯಲ್ಲ, ಅದು ಭಾಳ ದೊಡ್ಡ ಸಂತೋಷದ ವಿಷಯ ಅಂತ ಅನ್ನಿಸ್ತು. ಅದು ನೋಡಿದಾಗೆಲ್ಲ ನನಗೆ ಅನಿಸ್ತಾ ಇತ್ತು, ಕನ್ನಡದ ಇನ್ನೂ ಅನೇಕ ಕಾದಂಬರಿಗಳು, ಮೇರು ಕೃತಿಗಳು, ವೈಚಾರಿಕ ಲೇಖನಗಳು, ವಿಮರ್ಶೆಗಳು ಇಂಗ್ಲೀಷಿಗೆ ಬರಬೇಕು. ನಮ್ಮಲ್ಲಿರುವ ಚಿಂತಕರು, ನಮ್ಮಲ್ಲಿರುವ ಲೇಖಕರು, ನಮ್ಮಲ್ಲಿರುವ ಸಮೃದ್ಧವಾದಂಥ ಸಾಹಿತ್ಯ ಹೊರಗಡೆ ಗೊತ್ತಿಲ್ಲ ಅಂತ. ನಾವು ಕನ್ನಡಕ್ಕೆ ಬಂದಾಗ ನಾವು ಹೇಳ್ತಿರ್ತೀವಿ ನಮಗೆ 8 ಜ್ಞಾನಪೀಠ ಬಂದಿದೆ ಅಂತ. ಆದರೆ ಎಷ್ಟು ಜನರ ಕೃತಿ ಅದರ ನಿಜವಾದ ಶಕ್ತಿಯಲ್ಲಿ ಹೊರಗಡೆಯವರಿಗೆ ಗೊತ್ತಾಗಿದೆ ಅಂತಂದರೆ ಇಲ್ಲ. ಅನಂತಮೂರ್ತಿಯವರು ವೇದಿಕೆ, ಎಲ್ಲ ವೇದಿಕೆಯಿಂದ ಹೇಳ್ತಾರೆ, ಚೋಮನ ದುಡಿ ಪ್ರಾಯಶಃ ಯಾವುದೋ ನೋಬೆಲ್ ಅರ್ಹತೆ ಇದ್ದ ಕಾದಂಬರಿ ಅಂತ. ನಮಗೆಲ್ಲ ಅನಿಸೋದು ಮಲೆಗಳಲ್ಲಿ ಮದುಮಗಳು ಸೂಕ್ತವಾಗಿ ಬಂದಿದ್ದರೆ, ಆ ಕಾಲದಲ್ಲಿ ಬಂದಿದ್ದರೆ ಖಂಡಿತವಾಗಿಯೂ ನೋಬೆಲ್ಗೆ ಅರ್ಹವಾದಂಥ ಒಂದು ಕೃತಿ ಅಂತ. ಅಥವಾ ದೇವನೂರು ಅವರ ಸಾಹಿತ್ಯ, ಅದು ನಾವು ಎಷ್ಟೇ ಹೇಳಿದರೂ ಕೂಡ ಅದರ ನಿಜವಾದ ಪಠ್ಯ ಓದದೇ ಇದ್ದರೆ ಅದವರಿಗೆ ಗೊತ್ತಾಗೋದಿಲ್ಲ, ಹೊರಭಾಷೆಯವರಿಗೆ. ಆ ರೀತಿಯಲ್ಲಿ ಇವತ್ತು ಕನ್ನಡ ಸಾಹಿತ್ಯವನ್ನು ಬರೀ ಕನ್ನಡದ ಒಳಗೆ ಕನ್ನಡಿಗರಾದ ನಾವು ಮಾತ್ರ ಸಂಭ್ರಮಿಸೋದಲ್ಲ, ಅದರ ನಿಜವಾದ ಸೊಗಡನ್ನು, ಅದರ ಮೂಲ ಇದನ್ನು ಬೇರೆಯವರು ಆನಂದಿಸೋ ಹಾಗೆ ಅದನ್ನು ಅನುವಾದ ಮಾಡಬೇಕಾದಂಥ ಅಗತ್ಯ ಬಹಳ ಇದೆ. ಇವತ್ತು ನಾವು ಹೊಸ ಹೊಸ ಲೇಖಕರನ್ನು ಮಾಡ್ತಾ ಹೋಗ್ತೀವಿ, ಆದರೆ ಕನ್ನಡದ ಎಲ್ಲ ಮೇರು ಕೃತಿಗಳನ್ನು ಮತ್ತೊಮ್ಮೆ ಕನ್ನಡದಲ್ಲಿರುವ ಅಷ್ಟೇ ಸಶಕ್ತವಾಗಿ ಇಂಗ್ಲೀಷ್ನಲ್ಲಿ ತರುವಂಥ ಒಂದು ದೊಡ್ಡ ಇದು ಕೆಲಸವೂ ಆಗಬೇಕಾಗಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಇಲ್ಲಿ ಇರುವ ಎಲ್ಲ ಲೇಖಕರು ನಾವು ಕನ್ನಡಿಗರಿಗೆ ಅದರ ಸೊಗಸು ಗೊತ್ತು, ಅದರ ಹೊರಗಿನವರಿಗೆ ಗೊತ್ತಾ ಅಂತಂದರೆ ಅದು ಆಗಿಲ್ಲ. ಅದು ಆಗಬೇಕು. ಅದಕ್ಕೆ ಈ ವೇದಿಕೆಯನ್ನು ಆ ಕಾರಣಕ್ಕಾಗಿ ಬಳಸ್ತಾ ಇದ್ದೀನಿ. ತಪ್ಪು ತಿಳ್ಕೊಳ್ಬೇಡಿ. ನನ್ನ ಭಾಷಣ ಬಹಳ ದೀರ್ಘ ಇರಲ್ಲ. ಇದು ಹೇಳ್ತಾನೆ ಒಂದು ಚುಟುಕ ಯಾಕೆ ಹೇಳ್ತೀನಿ ಅಂತಂದರೆ, ದುಂಡಿರಾಜ್ಯ ಒಂದು ಕವನವನ್ನು ಚುಟುಕನ್ನು ಹೇಳಿ ಇದು ಮುಗಿಸ್ತೇನೆ. ನದಿ ದಾಟಲು ಬೇಕು ತೆಪ್ಪ, ಸಂಸಾರ ಸಾಗಿಸಲು
ಅಲ್ಲ ಏನು ತೆಪ್ಪ ಇರಬೇಕು, ನದಿ ದಾಟಲು ತೆಪ್ಪ ಇರಬೇಕು, ಸಂಸಾರ ಸಾಗಿಸಲು ತೆಪ್ಪಗಿರಬೇಕು ಅಂತಾರೆ. ಹಾಗಾಗಿ ನಾನು ಈ ಸಮಾರಂಭದ ಗೌರವವನ್ನು ಹೆಚ್ಚಿಸ್ಬೇಕಾದ್ರೆ ನಾನು ತೆಪ್ಪಗಿರಬೇಕು ಅಂತ ಹೇಳ್ತಾ ನಮಸ್ಕಾರ.